ಡಿಕೆಶಿ ಬಹಳ ಆಪ್ತರು, ಸಿಎಂ ಆದ್ರೆ ನಾವ್ಯಾರು ತಡೆಯಲ್ಲ. ಆದ್ರೆ ಮೊಯ್ಲಿ ಶುದ್ಧ ಸುಳ್ಳ ಅಂತ ಬಂಗಾರಪ್ಪ ಹೇಳಿದ್ರು. ಇದುವರೆಗೂ ಡಿಕೆ ಶಿವಕುಮಾರ್ಗೆ ಮೂಮೆಂಟ್ ಇತ್ತು. ಈಗ ವೀರಪ್ಪ ಮೊಯ್ಲಿ ಹೇಳಿಕೆ ಬಳಿಕ ಅದು ಸುಳ್ಳಾಗಲಿದೆ. ವೀರಪ್ಪ ಮೊಯ್ಲಿ ಹೇಳಿರೋದು ಯಾವುದೂ ನಡೆಯೋದಿಲ್ಲ. ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಈಗಂತ ಹೇಳಿಕೆ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಅವರಿಗೆ ಮೊದಲ ಬಾರಿ MLA ಟಿಕೆಟ್ ಕೊಡಿಸಿದ್ದೆ ನಾನು. ದೊಡ್ಡ ನಾಯಕನಾಗಿ ರೂಪುಗೊಂಡಿದ್ದಾರೆ. ಅವರು ಸಿಎಂ ಆಗೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರಲ್ಲ, ಆ ಬಗ್ಗೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು. ಡಿಕೆ ಶಿವಕುಮಾರ್ ಅವರು ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಆದ್ರಿಂದ ಅವರೇ ಯೋಚನೆ ಮಾಡಿ ತಮ್ಮ ಪಥ ಬದಲಿಸ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಕೂಡ ನಮ್ಗೆ ಬಹಳ ಆಪ್ತರು. ಮೊದಲಿಂದ ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿರೋರು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಅನಿಸಿಕೆ ಇದ್ರೆ ತಪ್ಪೇನಿಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಆಗೋದಿದ್ರೆ ತಡೆಯುವಂತವ್ರು ನಾವ್ಯಾರು ಇಲ್ಲ. ಆದ್ರೆ ಇದನ್ನೆಲ್ಲ ಬಹಳ ಯೋಚನೆ ಮಾಡಿ ಅವರು ತೀರ್ಮಾನಗಳನ್ನ ತೆಗೆದುಕೊಳ್ಬೇಕು ಅಂತ. ಸಿಎಂ ಬದಲಾವಣೆ ಕುರಿತು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಮುಖಂಡ ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಕುಟುಕಿದ್ದಾರೆ. ನಿನ್ನೆ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಅದನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದುವರೆಗೂ ಅವ್ರಿಗೊಂದು ಮೂಮೆಂಟ್ ಇತ್ತು, ಚಾನ್ಸಸ್ ಇತ್ತು. ಆದರೆ ಈಗ ವೀರಪ್ಪ ಮೊಯ್ಲಿ ಈ ರೀತಿ ಹೇಳಿದ್ಮೇಲೆ ಅದು ಯಾಕೋ ಡೌಟ್. ಬಂಗಾರಪ್ಪನವ್ರು ಹೇಳ್ತಾ ಇದ್ರು ವೀರಪ್ಪ ಮೊಯ್ಲಿ ದೊಡ್ಡ ಸುಳ್ಳುಗಾರ ಅಂತ. ನಾನು ಹೇಳ್ತಾ ಇಲ್ಲ, ಬಂಗಾರಪ್ಪನವ್ರು ಹೇಳ್ತಾ ಇದ್ದಿದ್ದು. ಸೊ ಅವ್ರು ಏನೇನು ಹೇಳಿದ್ದಾರೆ ಅದು ಯಾವುದೂ ಕೂಡ ಇದುವರೆಗೂ ನೆರವೇರಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅವ್ರ ಪಕ್ಷದಲ್ಲಿ ಅವರು ಅಂದರೆ ನಾವು ಸ್ನೇಹಿತರಾಗಿದ್ದವರು, ಒಟ್ಟಿಗೆ ಕೆಲಸ ಪ್ರಾರಂಭ ಮಾಡಿದವರು, ರಾಜಕಾರಣದಲ್ಲಿ ಖುಷಿನೇ. ಬಟ್ ಈಗ ವೀರಪ್ಪ ಮೊಯ್ಲಿ ಹೇಳಿಕೆ ನಂತರದಲ್ಲಿ ಡಿಕೆಶಿಗೆ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀರಪ್ಪ ಮೊಯ್ಲಿ ಡಿಕೆಶಿ ಸಿಎಂ ಆಗೋ ಬಗ್ಗೆ ಏನ್ ಮಾತಾಡಿದ್ರು ಅದನ್ನು ಕೇಳೋಣ. ಶಿವಕುಮಾರ್ ಅವರು ಅವರನ್ನು ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ. ಇಡೀ ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.